ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮನಗಳು. ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಕೈಲಾಸಾತ್ ಈಶ ಕೋಣೆ ಸುರ ವಿಟಪಿತಟೆ ಸ್ಫಾಟಿಕೆ ಮಂಡಪೆ ಸನ್ ಮಾತಂಗಾರಾತಿ ಪೀಠೋ ಪರಿಪರಿಲಸಿತಮ್ಮ ಸೇವ್ಯಮಾನಂ ಸುರೌಘೈ ಜಾನುಸ್ಥಂ ವಾಮಬಾಹುಂ ಮೃಗಮಪಿ ಪರಶುಂ ಜ್ಞಾನಮುದ್ರಾಂ ವಹಂತಂ ನಾಗೋದ್ಯೋಗವೇಷ್ಟಂ ದದತರ್ಷಿಗಣೆ ಜ್ಞಾನಮೀಶಾನಮೀಡೇ. ಶ್ರೀ ಪರಮೇಶ್ವರಾಯ ನಮಃ. ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಆತ್ಮೀಯರೇ, ಇಂದು 29ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ. ವಾರ ಸೋಮವಾರವಾಗಿದೆ. ತುಂಬ ವಿಶೇಷವಾದಂತಹ ದಿವಸ ಅಂತ ಹೇಳಬಹುದು. ಇಂದಿನ ದಿವಸದ ಪಂಚಾಂಗ ಯಾವ ರೀತಿಯಲ್ಲಿದೆ, ದಿನ ವಿಶೇಷತೆ ಏನೇನಿದೆ, ಭಚಕ್ರದಲ್ಲಿಯ ಗ್ರಹಗಳ ಸ್ಥಿತಿಗತಿಗಳೇನೋ, ಜೊತೆಯಲ್ಲಿ ಮೇಷಾದಿ 12 ರಾಶಿಗಳ ಫಲಾಫಲಗಳು ಬನ್ನಿ ನೋಡೋಣ. ಮೊದಲು ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ತಿಥಿಯಾಗಿರ್ತಕ್ಕಂಥದ್ದು. ವಾರ ಸೋಮವಾರವಾಗಿದೆ. ಈ ದಿವಸದ ನಕ್ಷತ್ರ ಮೂಲಾ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗವನ್ನು ನೋಡುವಾಗ ಶುಕ್ಲನಾಮ ಯೋಗ ಭದ್ರಾಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆ ಏನು ಹಾಗಿದ್ರೆ, ಬುಧನು ವಕ್ರಿಯಾಗ್ತಾ ಇದ್ದಾನೆ. ವಕ್ರಾರಂಭ. ಸಾವಿತ್ರಿ ವ್ರತ ಇದೆ ಇವತ್ತಿನ ದಿವಸ. ಭೂಮಿ ಪೂಜೆ ಮಾಡಿಕೊಳ್ಳುವವರು ಸಾಕಷ್ಟು ಜನ. ಭೂಮಿ ಹುಣ್ಣಿಮೆ, ಕಾರದ ಹುಣ್ಣಿಮೆ ಆಚರಣೆ ಮಾಡುವವರು ಸಾಕಷ್ಟು ಜನರು ಇದ್ದಾರೆ. ಜೊತೆಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತಹ ದಿವಸ. ಒಟ್ಟಾರೆ ಇಂದಿನ ದಿವಸ ಅತ್ಯಂತ ಶುಭದಾಯಕವಾಗಿರತಕ್ಕಂತಹದ್ದು. ಇಂದಿನ ದಿವಸದ ಖಗೋಳದ ಗ್ರಹ ಸ್ಥಿತಿಯನ್ನು ನಾವು ನೋಡುವಾಗ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಅಂಗಾರಕನಿದ್ದಾನೆ. ಮಿಥುನ ರಾಶಿಯಲ್ಲಿ ರವಿ. ಕರ್ಕಾಟಕ ರಾಶಿಯಲ್ಲಿ ಇವತ್ತಿನ ದಿವಸ ಬುಧ, ಗುರು, ಶುಕ್ರರು. ಲಗ್ನವೂ ಸಹಿತವಾಗಿ ಈ ಸಮಯಕ್ಕೆ ಕರ್ಕಾಟಕ ಲಗ್ನವಾಗಿದೆ. ಸಿಂಹ ರಾಶಿಯಲ್ಲೇ ಕೇತು ಇದ್ದಾನೆ. ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ತುಲಾ ರಾಶಿಯಲ್ಲಿ ಮಾಂದ್ಯ ಉದಯವಾಗಿದೆ. ವೃಶ್ಚಿಕ ಶೂನ್ಯ. ಧನುವಿನಲ್ಲಿ ಚಂದ್ರ ಮೂಲಾ ನಕ್ಷತ್ರದಲ್ಲಿ. ಮಕರ ಶೂನ್ಯ. ಕುಂಭ ರಾಶಿಯಲ್ಲಿ ರಾಹು. ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿದೆ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಸುಖಾಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಭಾಗ್ಯ ರಾಶಿಯನ್ನ ಹೊಂದಿದ್ದಾನೆ. ಅಂದರೆ ಭಾಗ್ಯ ವೃದ್ಧಿ ಅಲ್ವೇ. ಇಲ್ಲೊಂದು ವಿಶೇಷವಾದಂತಹ ಪರಿವರ್ತನ ಯೋಗದ ಫಲವು ನಿಮಗಿದೆ ಇವತ್ತಿನ ದಿವಸ. 4ನೇ ಮನೆಯ ಅಧಿಪತಿ 9ರಲ್ಲಿ, 9ರ ಅಧಿಪತಿ 4ರಲ್ಲಿ. ಪರಿವರ್ತನ ಯೋಗ. ಈ ಪರಿವರ್ತನ ಯೋಗದಿಂದ ಎಷ್ಟೋ ಬದಲಾವಣೆಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನಿಮ್ಮ ಜೀವನದಲ್ಲಿ. ಕೆಲವರು ಮನೆ ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂತಹ ಹಂಬಲ, ಕೆಲವರಿಗೆ ವಾಹನವನ್ನು ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂತಹ ಹಂಬಲ, ಕೆಲವರಿಗೆ ಮನಸ್ಸೇ ಸಮಾಧಾನವಾಗಿರುವುದಿಲ್ಲ. ಮನಸ್ಸನ್ನು ಯಾರಲ್ಲಿ ಹಂಚಿಕೊಳ್ಳಿ, ನನ್ನ ಕಷ್ಟವನ್ನು ಯಾರಲ್ಲಿ ತೋಡಿಕೊಳ್ಳಿ, ಅಥವಾ ನನ್ನ ದುಃಖವನ್ನು ಯಾರಲ್ಲಿ ಹೇಳಿಕೊಳ್ಳಿ ಹೇಳುವಂತಹ ಹಂಬಲ. ಒಟ್ಟಾರೆ ಇವತ್ತಿನ ದಿವಸ ಏನೋ ಒಂದು ಪರಿವರ್ತನೆ ಆಗಲಿಕ್ಕಿದೆ ನಿಮ್ಮ ಜೀವನದಲ್ಲಿ. ಹಣಕಾಸಿನ ವಿಚಾರದಲ್ಲೂ ನಿಮಗೆ ಸಾಕಷ್ಟು ಬದಲಾವಣೆಗಳು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುಬ್ರಹ್ಮಣ್ಯ ದೇವರನ್ನು ಮೊರೆ ಹೋಗಬೇಕು. ನಿಮ್ಮ ರಾಶಿಯಾಧಿಪತಿ ಕುಜ. ಕುಜನಿಗೆ ಭೌಮೆ ಸ್ಕಂದ ಕೃತಂ ವ್ಯಾಧಿಂ ಭೈರವಾದಿ ನಿಪೀಡನಂ ಹೇಳುವಂತಹ ಆಧಾರ ಇದ್ದದ್ದರಿಂದ ಭೈರವನ ಆರಾಧನೆ ಅರ್ಥಾತ್ ಕಾಲಭೈರವನ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮವಾಗುವಂತಹ ಸಾಧ್ಯತೆ ಇದೆ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುತ್ತದೆ. 9ರ ಸಂಖ್ಯೆ ನಿಮಗೆ ಜೀವನಾಧಾರ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ. ಒಳ್ಳೆಯದಲ್ವೇ? ಸಹೋದರ ಭಾವದಲ್ಲಿದ್ದಾನೆ ಅಂತಂದ್ರೆ ಸಹೋದರರಿಗೆ ಅನುಕೂಲ ಉಂಟಾಗ್ತದೆ, ಸಹೋದರಿಯರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ರವಿ ಇದ್ದದ್ದರಿಂದ ಸುಖಾಧಿಪತಿ ಅವನು. ಹಣಕಾಸಿನಿಂದ ಸುಖ ವೃದ್ಧಿ ಆಗುವಂತಹ ಲಕ್ಷಣ. ಕೆಲವರಿಗೆ ಮನೆ ಬದಲಾವಣೆ ಮಾಡ್ಕೊಳ್ಬೇಕು. ಈಗಿದ್ದ ಮನೆಯಲ್ಲಿ ಹಿಂಸೆ ಹೇಳುವಂತಹ ಭಾವನೆ ಸ್ವಲ್ಪ ಕಷ್ಟದಾಯಕವಾಗಿದೆ. ಯಾಕೆಂದ್ರೆ ಶನಿ ದೃಷ್ಟಿ ಇದೆ. ಮನೆ ನಿಮಗೆ ಬೇಕಾದ ಮನೆ ಸಿಗುವುದು ಕಷ್ಟ. ಆ ಸಿಕ್ಕಿದ ಮನೆ ನಿಮಗೆ ದಕ್ಕುವುದು ಕಷ್ಟ. ದಕ್ಕಿದ ಮನೆ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ ಹೇಳುವಂತಹ ಭರವಸೆ ಸಾಲದು. ಹೀಗಾಗಿ ಒಟ್ಟಾರೆ ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಂಕಷ್ಟದ ಕಾಲ ಅಂತ ಹೇಳ್ಬೋದು. ನಿಮ್ಮ ರಾಶಿಯಲ್ಲೇ ಕುಜನ್ ಇದ್ದರಿಂದ ದೋಷ ನಿವಾರಣೆಗಾಗಿ ನೀವು ಸಹಿತವಾಗಿ ಇವತ್ತಿನ ದಿವಸ ಕಾಲಭೈರವನ ಉಪಾಸನೆ ಮಾಡ್ಕೊಳ್ಳಿ. ಕಾಳಿಯ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ ಕಾಳಿಯ ಉಪಾಸನೆ ಮಾಡ್ಕೊಳ್ಳಿ. ಆಗ ನಿಮಗಿರ್ತಕ್ಕಂತಹ ಕಷ್ಟಗಳು ದೂರ ಸರಿತಾವೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ. ಪೂರ್ವ ದಿಕ್ಕಿನಲ್ಲೇ ನಿಮಗೆ ಯಶಸ್ಸಿದೆ. ಮಾಡ್ಕೊಳ್ಳಿ, ಕಂಡುಕೊಳ್ಳಿ, ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಬುಧನು ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಕುಟುಂಬದಲ್ಲಿದ್ದಾನೆ.
ಕುಟುಂಬದವರೇ ನಿಮಗೆ ಶತ್ರುವಾಗುವಂತಹ ಸಂದರ್ಭ ಇದೆ, ಜಾಗೃತೆ. ಕುಟುಂಬದ ಹೆಣ್ಣು ಮಕ್ಕಳೇ ನಿಮ್ಮನ್ನು ದೂರ ಇಡುವಂತಹ ಸಾಧ್ಯತೆ ಇದೆ. ಕೌಟುಂಬಿಕವಾಗಿ ಸಾಕಷ್ಟು ಸಂಕಷ್ಟಗಳು ಉಂಟಾಗುವಂತಹ ಲಕ್ಷಣ ನಿಮ್ಮ ರಾಶಿಗೆ ಇರತಕ್ಕಂತಹದ್ದು, ಮಿಥುನ ರಾಶಿಯವರಿಗೆ. ಕಾರಣ ಏನು? ನಿಮ್ಮ ರಾಶಿಯಿಂದ ನೋಡಿ, ಧನಾಧಿಪತಿ ಆಗಿರತಕ್ಕಂತಹ ಚಂದ್ರ 7ನೇ ಭಾವದಲ್ಲಿದ್ದಾನೆ, ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಚಂದ್ರನಿಗೆ ನಿಮ್ಮ ರಾಶಿ ಮಿತ್ರ ಒಪ್ಪ, ಆದರೆ ನಿಮ್ಮ ರಾಶಿಯ ಅಧಿಪತಿ ಚಂದ್ರನಿಗೆ ಶತ್ರುವಾಗಿದ್ದಾನೆ, ಶತ್ರುವಿನ ಮನೆಯಲ್ಲಿದ್ದಾನೆ. ಆದ್ದರಿಂದಲೇ ಸ್ವಲ್ಪ ತಾಳ್ಮೆ ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಇರ್ತದೆ. ವ್ಯವಹಾರಗಳು ಸರಳವಾಗುವುದಿಲ್ಲ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಚಂದ್ರಶಾಂತಿ, ದುರ್ಗಾ ನಮಸ್ಕಾರ, ದೀಪ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 5 ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಅನುಕೂಲವನ್ನು ತರುತ್ತದೆ. ಆಗ್ನೇಯ ದಿಕ್ಕು, ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುತ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಲಾಭಾಧಿಪತಿ ನಿಮ್ಮ ರಾಶಿಯಲ್ಲಿದ್ದರಿಂದ ಒಳ್ಳೆಯ ಧನಿಕರಾಗುವಂತಹ ಯೋಗದ ಲಕ್ಷಣಗಳು. ಒಳ್ಳೆಯ ವ್ಯಾಪಾರ ಇವತ್ತಿನ ದಿವಸ. ಬೆಳ್ಳಿ ಬಂಗಾರ ವ್ಯಾಪಾರಸ್ಥರಿಗೆ ಸ್ವಲ್ಪ ಅಧಿಕವಾದಂತಹ ಲಾಭ ಉಂಟಾಗುವಂತಹ ಸಾಧ್ಯತೆ ನೋಡಿ. ನಿಮ್ಮ ರಾಶಿಯಲ್ಲೇ ಗುರು ಇದ್ದದರಿಂದ ಪುಸ್ತಕ ವ್ಯಾಪಾರಿಗಳಿಗೆ ಅಭಿವೃದ್ಧಿಯ ಲಕ್ಷಣಗಳು. ಒಳ್ಳೊಳ್ಳೆ ಪುಸ್ತಕಗಳನ್ನು ಬಿಡ್ತೀರಿ, ಅದು ಒಳ್ಳೆಯ ಜನರ ಕೈ ಸೇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ಕೆಲವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಲಾಭ ಉಂಟಾಗ್ತದೆ. ವಿದ್ಯಾರ್ಥಿ ಕ್ಷೇತ್ರದಲ್ಲಿ ವಿದ್ಯೆಯನ್ನು ಕಲಿಸುವಂತಹ ವ್ಯಕ್ತಿಗಳು, ಅಧ್ಯಾಪಕರು, ಶಿಕ್ಷಕರು, ಪ್ರವಚನಕಾರರು, ಉಪನ್ಯಾಸಕರು ಎಲ್ಲರಿಗೂ ಸಹಿತವಾಗಿ ಅಭಿವೃದ್ಧಿ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ದಿವಸ. ನಿಮಗಿರ್ತಕ್ಕಂತಹ ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಸರಸ್ವತಿ ಆರಾಧನೆಯನ್ನು ಮಾಡಿಕೊಳ್ಳಿ. ತಾಯಿಯಂತಹ ಶಾರದಾಂಬೆಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಶಾರದಾಂಬೆಯನ್ನು ಪ್ರಾರ್ಥನೆ ಮಾಡುವುದರಿಂದ ಆ ಶಾರದಾಂಬೆಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣ ಇರತಕ್ಕಂತಹದ್ದು. ಹಂಸವಾಹಿನಿಯಾಗಿರ್ತಕ್ಕಂತಹ ಸರಸ್ವತಿ ದೇವಿಯ ಅನುಗ್ರಹದಿಂದ ನಿಮಗೂ ಒಂದು ಒಳ್ಳೆಯ ವಾಹನ ಸಿಗುವಂತಹ ಸಾಧ್ಯತೆ ಇದೆ. ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಪಶ್ಚಿಮ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಹಿತವನ್ನು ತರುವಂತಹದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಲಾಭ ಭಾವದಲ್ಲಿದ್ದರಿಂದ ಒಳ್ಳೆಯ ಲಾಭ. ಸರ್ಕಾರಿ ಉದ್ಯೋಗಿಗಳಿಗೆ, ರಾಜಕಾರಣಿಗಳಿಗೆ, ರಾಜಕೀಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ, ರಾಜಕಾರಣವನ್ನು ಬೆಂಬಲಿಸುವವರಿಗೆ, ವಿಶೇಷವಾಗಿ ರಾಜಕೀಯದಲ್ಲಿ ಉನ್ನತ ಸ್ಥಾನದಲ್ಲಿ ಇರತಕ್ಕಂತಹ MLA-ಗಳಿಗಾಗಿರಲಿ, MP-ಗಳಿಗಾಗಿರಲಿ ಅಥವಾ ಮಂತ್ರಿಗಳಿಗಾಗಿರಲಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವೈವಾಹಿಕ ಜೀವನದಲ್ಲಿ ಹೊಸತಾಗಿ ತೊಡಗಿಸಿಕೊಂಡವರಿಗೆ ಸ್ವಲ್ಪ ಕಷ್ಟದಾಯಕವಾಗಿರುತ್ತೆ. ಕಾರಣ ಸಪ್ತಮದಲ್ಲಿ ರಾಹು ಇದ್ದಾನೆ, 7ನೇ ಮನೆಯಲ್ಲಿ. ರಾಹು ಸರ್ಪ, ನಾಗದೇವತಾ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಅಡಿಗಡಿಗೂ ನಿಮಗೆ ನಾಗದೇವತೆಗಳು ತೊಂದರೆ ಕೊಡುವಂತಹ ಸಾಧ್ಯತೆ ಇದೆ. ತುಂಬ ಜಾಗೃತೆ ಬೇಕು ಸಿಂಹರಾಶಿಯವರು. ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದದ್ದರಿಂದ ಸ್ವಲ್ಪ ಬಂಧನ ಭೀತಿ, ಏನೇನೋ ಹೇಳ್ಬಿಡ್ತೀರಿ. ಅಷ್ಟಕ್ಕೆ ಆರಕ್ಷಕರ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಈ ಎಲ್ಲ ದೋಷ ನಿವಾರಣೆಗೆ ಆಂಜನೇಯನ ಉಪಾಸನೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು. ಹನುಮಾನ್ ಚಾಲಿಸಾವನ್ನು ಓದಿ, ಸುಂದರಕಾಂಡ ಪಾರಾಯಣವನ್ನು ಮಾಡಿಕೊಳ್ಳಿ. ಆಂಜನೇಯನ ಪಾದಕ್ಕೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿ. ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ದೋಷ ನಿವಾರಣೆಯನ್ನು ಮಾಡಿಕೊಳ್ಳುವುದು ಮಾತ್ರ ಅಲ್ಲ, 1 ಸಂಖ್ಯೆಯನ್ನು ಉಪಯೋಗಿಸಿಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಸೂರ್ಯ ಇದ್ದಾನೆ. ಸರ್ಕಾರಿ ಉದ್ಯೋಗ ಪ್ರಾಪ್ತಿ. ಎಷ್ಟೋ ಜನ ಉದ್ಯೋಗಿಗಳು ಕಂಪನಿಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ತಮಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದ್ರೆ ಬಹಳ ಅನುಕೂಲ ಹೇಳುವಂತಹ ಭಾವನೆ ಕೆಲವರಿಗೆ. ಎಲ್ಲರೂ ಕಂಪನಿಗಳು ಕೈ ಕೊಟ್ಟರೆ ಕಷ್ಟ ಅಲ್ವಾ? ಆ ದೃಷ್ಟಿಯಿಂದ ಸ್ಥಿರ ಉದ್ಯೋಗವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ದೃಷ್ಟಿಯಿಂದ ಸರ್ಕಾರಿ ಉದ್ಯೋಗಕ್ಕಾಗಿ ಹಾತೊರೆಯುತ್ತಾ ಇರ್ತೀರಿ, ಅಪೇಕ್ಷೆ ಪಡ್ತಾ ಇರ್ತೀರಿ. ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ಎಲ್ಲರಿಗೂ ಅಂತಲ್ಲ, ಕೆಲವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಅವರವರ ಜಾತಕದ ಗ್ರಹಸ್ಥಿತಿಗೆ ಅನುಗುಣವಾಗಿ. ನೋಡಿ, ನಿಮ್ಮ ರಾಶಿಯಿಂದ ಧನಾಧಿಪತಿ ವ್ಯಯದಲ್ಲಿದ್ದಾನೆ. ಅಂದರೆ ಬಹಳಷ್ಟು ಸಂಬಳ ಏನು ಬರಲಿಕ್ಕಿಲ್ಲ, ಸ್ವಲ್ಪ ಸಂಬಳದಲ್ಲೇ ಜೀವನವನ್ನು ಮಾಡಬೇಕಂತಹ ಸಂದರ್ಭ ಇರತಕ್ಕಂತಹದ್ದು. ಚತುರ್ಥದಲ್ಲಿರ್ತಕ್ಕಂತಹ ಚಂದ್ರನಿಂದ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ಮನಸ್ಸಿಗೆ ಒಂದು ರೀತಿಯಂತಹ ಹಿತ ಉಂಟಾಗ್ತದೆ. ತಾಯಿಯ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ದೋಷ ನಿವಾರಣೆಗಾಗಿ ದುರ್ಗಾ ಪ್ರಾರ್ಥನೆ, ವನದುರ್ಗಾ ಅನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಮೂಡಿಸ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕನ್ಯಾ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ತುಲಾರಾಶಿ.
ತುಲಾ ರಾಶಿಯವರ ಫಲವನ್ನು ನೋಡುವಾಗ ಲಾಭಾಧಿಪತಿಯಾಗಿರ್ತಕ್ಕಂತಹ ಸೂರ್ಯ ಭಗವಂತ ಭಾಗ್ಯಭಾವದಲ್ಲಿದ್ದಾನೆ. ಕೆಲವರಿಗಂತೂ ಭಾಗ್ಯ ವೃದ್ಧಿಯಾಗುವಂತಹ ಲಕ್ಷಣ. ಯಾಕೆಂದರೆ ಅವನು ಬಾಧಾಧಿಪತಿಯಾಗಿದ್ದವನು ಭಾಗ್ಯಕ್ಕೆ ಹೋಗ್ಬಿಟ್ಟಿದ್ದಾನೆ. ಭಾಗ್ಯದಲ್ಲಿ ಒಳ್ಳೆಯ ಫಲವನ್ನು ನೀಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶತ್ರುವಿನ ಮನೆಯಲ್ಲ, ಮಿತ್ರನ ಮನೆ. ಮಿತ್ರರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ತುಲಾ ರಾಶಿಯವರಿಗೆ. ನೋಡಿ, ತುಲಾ ರಾಶಿಯವರಿಗೆ ವಿಶೇಷವಾಗಿ ಪಂಚಮಾಧಿಪತಿ ಷಷ್ಠಭಾವದಲ್ಲಿದ್ದರಿಂದ ಸ್ವಲ್ಪ ಆತಂಕಗಳು ದೂರವಾಗುವಂತಹ ಲಕ್ಷಣಗಳು. ಶತ್ರು ನಿಗ್ರಹ, ಶತ್ರುಗಳನ್ನೆಲ್ಲ ದೂರ ಮಾಡುವಂತಹ ಸಾಮರ್ಥ್ಯ, ಶತ್ರುಗಳ ಬಗ್ಗೆ ಮಿತ್ರತ್ವ ಭಾವನೆ ಮೂಡುವಂತಹ ಲಕ್ಷಣಗಳು ಇವೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ತುಲಾ ರಾಶಿಯವರಿಗೆ. ತುಲಾ ರಾಶಿಯವರು ದೋಷ ನಿವಾರಣೆಗಾಗಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಶನೀಶ್ವರ ನಿಮ್ಮ ರಾಶಿಗಷ್ಟೇನು ತೊಂದರೆ ಕೊಡಲಿಕ್ಕಿಲ್ಲ, ಯಾಕೆಂದರೆ ನಿಮ್ಮ ರಾಶಿ ಉಚ್ಚ ರಾಶಿ ಅವನಿಗೆ. ಆದ್ದರಿಂದ ಅಂತಹ ತೊಂದರೆಯನ್ನು ಕೊಡಲಿಕ್ಕಿಲ್ಲ. ಆದರೂ ಸಹಿತವಾಗಿ ರೂಢಿಯಲ್ಲಿರ್ತಕ್ಕಂಥದ್ದೇನು ಅಂದರೆ ಶನಿ ಶಾಂತಿಯನ್ನು ಮಾಡಿಕೊಂಡಾಗ ಕ್ಷೇಮ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಹಿತವನ್ನು ತರ್ತದೆ, ಪಶ್ಚಿಮ ದಿಕ್ಕಿನಲ್ಲಿ ಅನುಕೂಲ ಉಂಟಾಗ್ತದೆ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಮಿತ್ರ ಬಣ್ಣವಾಗಿದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ ತುಲಾ ರಾಶಿಯವರು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಕುಜ ಎಂದು ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗ, ಒಳ್ಳೆಯ ಯೋಗ. ಭಾವಪುಷ್ಟಿ ಆಯಿತು, ಭಾವಕ್ಕೊಂದು ಬೆಲೆ ಬಂತು. ಅಂದರೆ ನಿಮ್ಮ ರಾಶಿಗೆ ಒಂದು ತೂಕವನ್ನು ಹಾಗೆ. ಆದ್ದರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ತೂಕ ಇರ್ತದೆ, ವಜನ ಇರ್ತದೆ, ಹೆಚ್ಚಳ ಇರ್ತದೆ, ಅಭಿವೃದ್ಧಿ ಆಗುವಂತಹ ಲಕ್ಷಣ ಇರ್ತದೆ, ಅಭಿವೃದ್ಧಿ ಆಗ್ತದೆ, ಜನಾಕರ್ಷಣೆ ಆಗ್ತದೆ. ಧನಾಧಿಪತಿ ಆಗಿರ್ತಕ್ಕಂಥ ಗುರು ಭಾಗ್ಯದಲ್ಲಿತ್ತು, ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಅಂತ ಭಾಗ್ಯವೃದ್ಧಿ. ಕೇಂದ್ರಾಧಿಪತಿಯಂತಹ ಶುಕ್ರ ಭಾಗ್ಯಕ್ಕೆ ಹೋದರಿಂದ ಭಾಗ್ಯವೃದ್ಧಿ ಆಗುವಂತಹ ಲಕ್ಷಣಗಳು. ಲಾಭಾಧಿಪತಿಯೂ ಭಾಗ್ಯದಲ್ಲೇ ಇದ್ದಾನೆ ನಿಮಗೆ. ಹೀಗಾಗಿ ತ್ರಿವಳಿ ಭಾಗ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾನಸಿಕವಾದಂತಹ ದೌರ್ಬಲ್ಯಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇವತ್ತಿನ ಕಾಲ ಲಕ್ಷಣದಲ್ಲಿ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 9, ಬಳಸಿಕೊಳ್ಳುವುದರಿಂದ ಕ್ಷೇಮ. ಧನಸ್ಥಾನದಲ್ಲಿ ಚಂದ್ರ ಇದ್ದದರಿಂದ ಋಣಬಾಧೆ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಪರಿಹಾರಕ್ಕೆ ದುರ್ಗಾ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ, ನರಸಿಂಹನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರವನ್ನು ಕಂಡುಕೊಳ್ಳಿ, 9ರ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಸುಬ್ರಹ್ಮಣ್ಯ ದೇವರು ಸದಾ ನಿಮಗೆ ರಕ್ಷಕ, ಮಾಡ್ಕೊಳ್ಳಿ, ಶುಭವಾಗ್ತದೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 8ನೇ ಮನೆಯಲ್ಲಿ ಶುಕ್ರ ಬುಧರ ಒಟ್ಟಿಗೆ ಇದ್ದಾನೆ. ವಿಷಮ ಸಂದರ್ಭ, ತೊಂದರೆಯ ಸಂದರ್ಭ, ಕಂಟಕದ ಸಂದರ್ಭವೂ ಹೌದಾಗಿರ್ತಕ್ಕಂಥದ್ದು. 4ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ವಾಹನ ಕಂಟಕ ಉಂಟಾದೀತು, ಅಥವಾ ನಿಮ್ಮವರೇ ಕಂಟಕಪ್ರಾಯವಾಗಿ ನಿಮಗೆ ತೊಂದರೆ ಕೊಡುವಂತಹ ಲಕ್ಷಣಗಳು. ಕೆಲವರಿಗೆ ಶಾಪ ಭೀತಿ, ಯಾವುದಾದ್ರೂ ವಿಚಾರಕ್ಕೆ ಬೈದು ಬಿಡೋದು, ಶಾಪ ಹಾಕ್ಬಿಡೋದು, ನಿನ್ನ ಕುಲ ಉದ್ಧಾರ ಆಗದೆ ಹೋಗಲಿ ಅಂತ ಶಾಪ. ಒಟ್ಟಾರೆ ಇವತ್ತಿನ ದಿವಸ ಸ್ವಲ್ಪ ತಗ್ಗಿ ಬಗ್ಗಿ ಇರಬೇಕಾದಂತಹ ಸಂದರ್ಭ ಇದೆ. ತಲೆ ಎತ್ತಿಕೊಂಡು, ಎದೆ ಸೆಡ್ಸ್ಕೊಂಡು, ಕೈ ಮಾಡಿಕೊಂಡು ನೀವೇನಾದ್ರು ಯಾರತ್ರ ಮಾತಾಡಲಿಕ್ಕೆ ಹೋದ್ರಿ, ಆಗ ನಿಮಗೆ ಎಲ್ಲಿಲ್ಲದ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾನಸಿಕವಾದಂತಹ ದುಗುಡದಲ್ಲಿ ಸಿಲುಕಿಕೊಳ್ತೀರಿ, ಸಾಕಷ್ಟು ತೊಂದರೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಗುರುಚರಿತ್ರೆ ಓದಿ, ಗುರು ಶಾಂತಿ ಮಾಡ್ಕೊಳ್ಳಿ, ಕಡಲೆಕಾಳನ್ನು ದಾನ ಮಾಡ್ಕೊಳ್ಳಿ, ಅಥವಾ ಸಾಧ್ಯವಾದರೆ ಶಿರಡಿ ಸಾಯಿಬಾಬಾನ ದರ್ಶನ ಮಾಡ್ಕೊಳ್ಳಿ. ಆಗ ನಿಮ್ಮ ಸಂಕಷ್ಟಗಳು ದೂರವಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಯಥಾಯೋಗ್ಯ. ಜೊತೆಯಲ್ಲಿ ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲ ಲಕ್ಷಣದಲ್ಲಿ ಧನುರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರಿಗೆ ಅತ್ಯಂತ ವಿಶೇಷವಾದಂತಹ ಫಲ ಇದೆ. ನಿಮ್ಮ ರಾಶಿಯ ಅಧಿಪತಿಗೆ ಗುರುವಿನ ದೃಷ್ಟಿ ಇದೆ. ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಶುಕ್ರ ಬುಧರ ದೃಷ್ಟಿಯೂ ಸಹಿತವಾಗಿದೆ. ಒಳ್ಳೆಯ ವಿದ್ಯಾವಂತರಾಗುವಂತಹ ಯೋಗ, ಒಳ್ಳೆಯ ಧನಿಕರಾಗುವಂತಹ ಯೋಗ, ಜೊತೆಯಲ್ಲಿ ಒಳ್ಳೆಯ ಜ್ಞಾನವಂತರಾಗುವಂತಹ ಯೋಗ ಅಥವಾ ವಿಜ್ಞಾನಿಗಳಾಗುವಂತಹ ಯೋಗ, ವಿಶೇಷವಾದಂತಹ ಪಾಂಡಿತ್ಯವನ್ನು ಪಡೆದುಕೊಳ್ಳುವಂತಹ ಯೋಗ ಲಕ್ಷಣಗಳು. ನಿಮ್ಮ ರಾಶಿಯಿಂದ ಚತುರ್ಥಾಧಿಪತಿಯಂತಹ ಕುಜನು ಪಂಚಮ ಸ್ಥಾನದಲ್ಲಿದ್ದರಿಂದ ಮಕ್ಕಳಿಗೆ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ತೊಂದರೆಯಾದೀತು, ಜಾಗ್ರತೆಯಾಗಿರಿ. ಪ್ರಜಾಹೇತು ದುಃಖಿ, ಸಂತಾನದ ವಿಷಯದಲ್ಲಿ ದುಃಖ ಪಡಬೇಕಾದಂತಹ ಸಂದರ್ಭ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಜನತಾ ಸೇವೆಯನ್ನು ಮಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಏನು ಮಾಡ್ತೀರಿ? ಬಡಬಗ್ಗರಿಗೆ ಅನುಕೂಲವನ್ನು ಮಾಡಿಕೊಡಿ. ಹಸಿದವರಿಗೆ ಅನ್ನ ಹಾಕ್ಬೋದು, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡ್ಬೋದು. ಜೊತೆಯಲ್ಲಿ ವಿದ್ಯೆ ಇಲ್ಲದವರಿಗೆ ವಿದ್ಯೆಯನ್ನು ಕೊಡ್ಬೋದು, ವಿದ್ಯಾವಂತರಿಗೆ ಉದ್ಯೋಗವನ್ನು ಕೊಡಿಸ್ಬೋದು. ಇತ್ಯಾದಿಗಳನ್ನು ಮಾಡುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಮಕರ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ವಿಶೇಷವಾಗಿ ಆಂಜನೇಯ ಸೇವೆಯನ್ನು ಮಾಡಿಕೊಳ್ಳಿ, ಆಗ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 8-4 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ನಿಮಗೆ ಯಥಾಯೋಗ್ಯವಾಗಿರತಕ್ಕಂತಹದ್ದು. ಹಸಿರು ಬಣ್ಣ, ಕಪ್ಪು ಬಣ್ಣ, ಬಿಳಿ ಬಣ್ಣ, ನೀಲಿ ಬಣ್ಣ ಇವೆಲ್ಲ ನಿಮಗೆ ಅನುಕೂಲವನ್ನು ತರ್ತದೆ.
ಮಾಡ್ಕೊಳ್ಳಿ. ಮಕರ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಶನಿ ಮಹಾತ್ಮ ಅಲ್ಪ ಧನ ಪ್ರಾಪ್ತಿಯಾಗುವಂತಹ ಸಂದರ್ಭ, ನಿಧಾನವಾಗಿ ಬರಬೇಕಾದಂತಹ ಹಣ ಅಲ್ಪ ಸ್ವಲ್ಪ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯ ಅಧಿಪತಿಯಂತಹ ಶನಿ ಮಹಾತ್ಮನಿಗೆ ಗುರುವಿನ ದೃಷ್ಟಿ ಇದ್ದದ್ದರಿಂದ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿ ಇದ್ದದ್ದರಿಂದ, ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನಾಧಿಪತಿಯಂತಹ ರವಿ ಪಂಚಮ ಸ್ಥಾನದಲ್ಲಿದ್ದರಿಂದ ಮಕ್ಕಳಿಗೆ ಅನುಕೂಲ, ವಿದೇಶಕ್ಕೆ ಹೋಗುವುದಕ್ಕೆ ಅನುಕೂಲ, ಅಥವಾ ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಗೆ ಅನುಕೂಲ, ಅಥವಾ ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ಅದರಲ್ಲೂ ವಿಶೇಷವಾಗಿ ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯತಕ್ಕಂಥವರಿಗೆ ಅನುಕೂಲದ ಸ್ಥಿತಿ. ಸೂರ್ಯಕಾಂತಾದ ಆಘ್ರತಾತ್, ಇನ್ನೇನಾದರೂ ನೀವು ಸೂರ್ಯಕಾಂತಿಯಿಂದಲೇ ವಿಶೇಷವಾಗಿ ಏನಾದರೂ ಪಡೆದುಕೊಳ್ಳುವಂತಹದ್ದಿದ್ರೆ, ಯಾಕೆಂದರೆ ಈಗೆಲ್ಲ ಸೂರ್ಯನ ಕಾಂತಿಯಿಂದ ಬರುವಂತಹ ಬೆಳಕುಗಳು ಸಾಕಷ್ಟು, ಅದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಂಭರಾಶಿಯವರಿಗೆ. ದೋಷ ನಿವಾರಣೆಗೆ ಸೂರ್ಯನಾರಾಯಣನ ಅನುಗ್ರಹವನ್ನು ಪಡ್ಕೊಳ್ಳಿ, ಶನೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ, 8, 4, 7 ಇತ್ಯಾದಿ ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಹಸಿರು ಕಪ್ಪು ಬಣ್ಣ ಇತ್ಯಾದಿ ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ಯಶಸ್ಸು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ, ಜನ್ಮರಾಶಿಗೆ ಶನಿ ಬಂದ ಅಂದ್ರೆ ಏನು ಮಾಡ್ತಾನೆ? ವಿಷ ಭೋಜನವನ್ನು ಮಾಡಿಸ್ತಾನಂತೆ. ಊಟದಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ, ಫುಡ್ ಪಾಯ್ಸನ್ ಆಗುವಂತಹ ಸಾಧ್ಯತೆ ಇದೆ. ಊಟ ಹೆಚ್ಚಾಗಿ ತೊಂದರೆ ಉಂಟಾಗೋದು, ಊಟ ಕಡಿಮೆಯಾಗಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಗ್ಯಾಸ್ಟ್ರಿಕ್ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಾತರೋಗ, ಶೀತವಾತಾದಿ ರೋಗಗಳು ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ. ತುಂಬ ಜಾಗ್ರತೆ ಮೀನರಾಶಿಯವರು. ಅದರಲ್ಲೂ ಜಲ ಸಮೀಪದಲ್ಲಿ, ನೀರಿನ ಸಮೀಪದಲ್ಲಿ, ನದಿ ತೀರ ಅಥವಾ ಸಮುದ್ರ ತೀರ ಇತ್ಯಾದಿಗಳಲ್ಲಿ ವಾಸ ಮಾಡತಕ್ಕಂತಹ ವ್ಯಕ್ತಿಗಳಿಗೆ, ಕೋಸ್ಟಲ್ ಪ್ರದೇಶದಲ್ಲಿ ವಾಸ ಮಾಡುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹದ್ದಿದೆ. ಈ ಸಂದರ್ಭದಲ್ಲಿ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ನಿಮ್ಮ ಕುಲದೇವರ ಅನುಷ್ಠಾನವನ್ನು ಮಾಡಿಕೊಳ್ಳಿ. ಕುಲದೇವರಿಗೆ ಹೋಗಿ ಪೂಜೆಯನ್ನು ಕೊಡಿ, ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಮೀನರಾಶಿಯವರು ದೋಷವನ್ನ ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ 3ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ವಸ್ತ್ರ, ಕೇಸರಿ ವಸ್ತ್ರಗಳು ನಿಮಗೆ ಹಿತವಾಗಿರುತ್ತದೆ. ಈಶಾನ್ಯ ದಿಕ್ಕಿನಲ್ಲಿರತಕ್ಕಂತಹ ದೇವತಾ ಮಂದಿರಕ್ಕೆ ಹೋಗಿ ಬನ್ನಿ, ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖವಾಗಲಿ, ಶುಭವಾಗಲಿ. 12 ರಾಶಿಯವರು ಇವತ್ತಿನ ದಿವಸ ಸಕಲ ಸಂಕಷ್ಟ ನಿವಾರಣೆಗಾಗಿ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಳ್ಳಿ. ನೀವೇ ಸ್ವತಃ ಮಾಡಿಸಿದ್ರೂ ಪರವಾಗಿಲ್ಲ, ಅಥವಾ ಮಾಡಿಸುವಲ್ಲಿ ನೀವು ಪಾಲ್ಗೊಳ್ಳುವುದರಿಂದ ಸತ್ಯನಾರಾಯಣದ ಅನುಗ್ರಹದಿಂದ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಲಾಭ, ಧನಾರ್ಥಿಗಳಿಗೆ ಧನಲಾಭ, ವಿವಾಹಾರ್ಥಿಗಳಿಗೆ ವಿವಾಹ ಲಾಭ, ಸಂತಾನಾರ್ಥಿಗಳಿಗೆ ಸಂತಾನ ಲಾಭ, ಜೀವನದಲ್ಲಿ ಎಲ್ಲ ಸುಖವನ್ನು ಬಯಸುವವರಿಗೆ ಸುಖ ಲಾಭ ಮಾಡಿಕೊಳ್ಳಿ. ಶುಭವಾಗುತ್ತೆ ಇಂದಿನ ದಿವಸ. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳು ಬರ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ. ಶುಭಮಸ್ತು.